ಆಮೇಲೆ ಲೈಫನ್ನ ತುಂಬ ಯೋಚನೆ ಮಾಡೋದು ತೊಗೊಳ್ಳೋದು ಮುಖ್ಯ ಅನ್ಸುತ್ತೆ. ಅದನ್ನ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಹೌದು, ನಮ್ಮ ಶ್ರಮೆ ನಾವು ಪಡ್ತಾ ಇರಬೇಕು. ಕೆಲವೊಂದು ಸಲ ಶ್ರಮೆ ಪಟ್ಟಿದ್ದಕ್ಕೆ ನಮಗೆ ಫಲ ಸಿಗೋದಿಲ್ಲ, ಬಟ್ ಇದು ಜೀವನ. ಯಾಕಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ನಿಮ್ಮದೊಂದು ನಾನು ಇಂಟರ್ವ್ಯೂ ಗಮನಿಸ್ತಾ ಇದ್ದೆ, ನಿನ್ನೆ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ. ಅಂದರೆ ಮತ್ತೆ ಅದು ಇನ್ನೊಂದ್ಸರಿ ಪಾಪಪ್ ಆಗಿತ್ತು. ಸೊ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ನಿಮ್ಮ ಮ್ಯಾರೇಜು, ನಿಮ್ಮ ಅಗೇನ್ ಡೇಟಿಂಗ್ ದ ಸೇಮ್ ವೈಫ್. ಸೊ ಇದು ತುಂಬ ಜನರಿಗೆ ಇದನ್ನು ಅರಗಿಸ್ಕೊಳ್ಳೋದು, ಅಂದರೆ ತುಂಬ ಜನರಿಗೆ ಇಷ್ಟು ಲೈಫನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನ್ಸುತ್ತಲ್ಲ. ಯಾಕಂದ್ರೆ ಮಿಸ್ರಿ ಮಾಡ್ಕೊತಾರೆ. ನೀವೇ ಹೇಳ್ದಂಗೆ ತುಂಬ ಜನ, ನಾನು ಈಗ ನಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಡಿವೋರ್ಸ್ವರೆಗೂ ಹೋಗಿದ್ದಾರೆ ಅಂದರೆ ದೇ ಬಿಹೇವ್ ಲೈಕ್ ಯಾವುದೋ ಜನ್ಮಾಂತರದ ಎನಿಮಿಗಳ ಥರ ಬಿಹೇವ್ ಮಾಡಿ ಯಾವುದೋ ಲೆವೆಲಿಗೆ ಹೋಗೋದಂತಿರುತ್ತೆ. ಬಟ್ ಈ ಎಕ್ಸೆಪ್ಟೆನ್ಸ್ ಹೇಗೆ ಬಂತು ನಿಮ್ಗೆ? ಅಂದರೆ ಅದೊಂದು ಅವಕಾಶ ಸಿಕ್ತು ನನಗೆ. ಬೇರೆಯವ್ರ ಲೈಫ್ ಥರ ನನ್ನ ಲೈಫು ಆಗಬೇಕಂತ ಏನಿಲ್ಲಲ್ಲ. ಅಂದರೆ ಒಳ್ಳೇದೇನಾದರೂ ಇದ್ದರೆ, ಇವಾಗ ಇಬ್ಬರು ಫ್ರೆಂಡ್ಶಿಪ್ಪು ಆಗಿರ್ಬೋದು, ಇಲ್ಲಾಂದರೆ ಮದುವೆ ಆಗಿರ್ಬೋದು, ಏನೇ ರಿಲೇಷನ್ಶಿಪ್ ಆಗಿರೋನು ಅದು ಏನಾದರೂ ಒಂದು ಒಳ್ಳೇದಿರುತ್ತೆ. ಅದೇ ಇಬ್ಬರನ್ನ ಸೇರಿಸಿರೋದು. ಅದನ್ನು ಕಾಪಾಡ್ಕೋಬೇಕು ಅಂತ ನಮ್ಮಿಬ್ಬರಿಗೂ ಒಂದು ಇದಿತ್ತು. ಸರಿ, ನಮ್ಮ ಮದುವೆಯಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇದೆ, ನಾವು ಆಗ ಬೇರೆ ಆಗಿದ್ದೇ ಒಳ್ಳೆ ಡಿಸಿಷನ್. ಬಟ್ ನಮ್ಮ ಮಧ್ಯೆ ಇರೋದೊಂದು ಅದನ್ನು ಕಾಪಾಡ್ಕೋಬೇಕು ಅಂತ ನಾವು ಇಬ್ಬರು ಪ್ರಯತ್ನ ಪಟ್ಟಿದ್ದೀವಿ. ಟೈಮ್ ತೊಗೊಂಡಿದ್ದೀವಿ ನಾವು. ಅದಕ್ಕೇನು ನಾವು ಈಗಲೇ ಆಗಬೇಕು ಆಗಲೇ ಆಗ್ಬೋದು ಟೈಮ್ ಏನು ಸೆಟ್ ಮಾಡಿರಲಿಲ್ಲ. ಅದು ಬರ್ತಾ ಬರ್ತಾ ಜೀವನ ಮುಂದೆ ಸಾಗ್ತಾ ಸಾಗ್ತಾ ಅದು ನಾವಿಬ್ಬರು ಮತ್ತೆ ಜೊತೆಗೆ ಬಂದ್ವಿ. ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್. ಹೌದೌದು, ರೆಸ್ಪೆಕ್ಟ್ ಇರಬೇಕು. ಹಾಂ, ಆಮೇಲೆ ಅದು ಎಲ್ಲ ರಿಲೇಷನ್ಶಿಪ್ದು ಒಂದು ಆತ್ಮ ಇರ್ತದೆ, ಕೋರ್ ಇರ್ತದಲ್ಲ, ಅದು ಆ ಪ್ರೀತಿ ಪ್ರೇಮ ಅದು ಉಳಿಕೆ ಆಗಿದ್ದರೆ ಯಾವುದೇ ರಿಲೇಷನ್ಶಿಪ್ನ ನಾವು ಮುಂದುವರಿಸ್ಬೋದು. ಅದು ಮೇನ್ ಆಗಿ ಇರಬೇಕು. ಶಿ ಈಸ್ ಆಲ್ಸೋ ಆರ್ಟಿಸ್ಟ್. ಹೌದೌದು, ಆರ್ಟಿಸ್ಟ್ ಅವರು, ಆ್ಯಕ್ಟರ್, ತುಂಬ ಓದಿರೋರು, ನನಗಿಂತ ತುಂಬ. ಅವರು ಡ್ರಾಮಾ ಸ್ಕೂಲ್ಗೆಲ್ಲ ಓದೋರು. ಸೊ ಅದೇ ವೈಫ್ನ ಡೇಟಿಂಗ್ ಮಾಡೋದು ಆ ಅನುಭವ ಹೇಗೆ? ನನಗೂ ಹೊಸದೇ, ಮೊದಲನೇ ಸಲ ನಾನು ಮಾಡ್ತಾ ಇರೋದು. ಅದು ಹೇಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸ್ವಲ್ಪ ನರ್ವಸ್ ಆಗಿದ್ದೆ. ಈಗ ಹಳೆ ನಮ್ಮ ಏನೇನು ತೊಂದರೆಗಳಿತ್ತು ಅದೆಲ್ಲ ವಾಪಸ್ ಬರ್ತದೋ ಇಲ್ವೋ ಅಂತ ಅವಳಿಗೂ ಸ್ವಲ್ಪ ಇದಿತ್ತು. ಬಟ್ ಹಾಗಿಲ್ಲ, ನಾವು ಜೀವನದಲ್ಲಿ ಮುಂದುವರೆದಿದ್ವಿ. ವಿ ಹ್ಯಾಡ್ ಆಲ್ಸೋ ಮೆಚೂರ್ಡ್. ಸೊ ಎರಡನೇ ಸಲ ನಮ್ಮ ಸೆಕೆಂಡ್ ಅಟೆಂಪ್ಟ್ ಇಸ್ ಅ ಬೆಟರ್ ಅಟೆಂಪ್ಟ್. ಸೊ ಆಫ್ಟರ್ ಕಾಂತಾರ ಈ ಎಕ್ಸ್ಪೀರಿಯನ್ಸ್ ಹೇಗೆ ಶೇರ್ ಮಾಡ್ಕೊಂಡ್ರಿ ಅವ್ರ ಜೊತೆ? ಹೇಗೆ ನಿಮ್ಮ ಕನ್ವರ್ಸೇಷನ್ ಇತ್ತು? ಅವರು ಇನ್ನೂ ಸಿನಿಮಾ ನೋಡಿಲ್ಲ. ಅವರು ಅದೇ ನಮ್ಮ ತಂದೆಗೆ ಸ್ವಲ್ಪ ಪೆಟ್ಟಾಗಿದ್ದಕ್ಕೆ ಸೊ ಆಪ್ರೇಷನ್ ಎಲ್ಲ ಆಯಿತು. ಸೊ ನಾನು ಇಲ್ಲಿದ್ದೆ. ಇಬ್ಬರು ಒಟ್ಟಿಗೆ ಹೋಗಿ ನೋಡೋ ಅವಕಾಶ ಸಿಕ್ಕಿಲ್ಲ. ಆದರೆ ಅವ್ರು ಕಾಯ್ತಾ ಇದ್ದಾರೆ ನಾವು ಸಮಯ ಸಿದ್ದಾಗ ಒಟ್ಟಿಗೆ ಹೋಗಿ ನೋಡೋಣ ಅಂತ. ಸೊ ಬಟ್ ಶಿ ಎಂಜಾಯ್ಸ್. ಅಂದರೆ ನಮ್ಮ ಬಾವುಟ ಹಾರಿಸ್ತಾರಲ್ಲ, ಅವರು ನನ್ನ ಬಾವುಟ ಹಾರಿಸ್ತಾ ಇರ್ತಾರೆ ಎಲ್ಲ ಕಡೆ. ತುಂಬ ಖುಷಿ ಪಡ್ತಾರೆ, ತುಂಬ ಪ್ರೋತ್ಸಾಹನೆ ಕೊಡ್ತಾರೆ. ಸಪೋರ್ಟ್ ಸಿಸ್ಟಮ್ ಇದೆ. ನನಗೆಲ್ಲಾದರೂ ಏನಾದರೂ ಒಳ್ಳೇದಾದರೆ ಅವರು ತುಂಬ ಖುಷಿ ಮಾಡ್ತಾರೆ. ನನ್ನ ಬಾವುಟ ಎಲ್ಲ ಕಡೆ ಹಾರಿಸ್ತಾಳೆ ಅವಳು. ನನಗೆ ಇತ್ತೀಚೆಗೆ ನಿಮ್ಮ ಟ್ವೀಟ್ನ ನೋಡ್ತಾ ಇದ್ದೆ. ಮೊನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ, ತುಂಬ ಅಂದರೆ ತುಂಬ ಖುಷಿಯಾಗಿ ಟ್ವೀಟ್ ಅದು. ನನಗೆ ಉತ್ತರ ಕೊಟ್ಟು ಆಯಾಸ ಆಗ್ತಾ ಇದೆ, ಆದರೆ ನೀವು ಮಾತ್ರ ನಿಲ್ಲಿಸ್ಬೇಡಿ, ಐ ನೀಡ್ ದಿಸ್ ಅಂತ. ಅಂದರೆ ಆ ಪ್ರೀತಿಯ ಬಯಕೆ ಎಷ್ಟು ದಿನದಿಂದ ಒಳಗಡೆ ಮಡುಗಟ್ಟಿತ್ತು ಅಂತ. ಅದು ಒಂಥರ ಸ್ವಲ್ಪ ಹ್ಯೂಮರಸ್ ಆಗಿ ನಾನು ಹೇಳಿದ್ದು. ತುಂಬ ಮೆಸೇಜಸ್ ಬರ್ತಾ ಇರ್ತದೆ. ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳು ಹೇಳಬೇಕು ಅಂತ ನನ್ನ ಆಸೆ. ಅದು ಆಗೋದಿಲ್ಲ. ಸೊ ಅದು ಒಂಥರ ಹ್ಯೂಮರಸ್ ಆಗಿ ಇಷ್ಟೆಲ್ಲ ಮೆಸೇಜ್ ಬರ್ತಾ ಇಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಆದರೂ ನೀವು ನಿಲ್ಲಿಸ್ಬೇಡಿ ದಮ್ಮಯ್ಯ, ನೀವು ಮಾಡ್ತಾರೆ ಅಂತ ನಾನು ಒಂಥರ ಹ್ಯೂಮರಸ್ ಆಗಿ ನಾನು ಹೇಳಿದ್ದು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಜನರು ಪ್ರೀತಿ ಪ್ರೇಮ ತೋರಿಸ್ತಾರೆ, ಪ್ರೋತ್ಸಾಹನೆ. ಎಷ್ಟೊಂದು ಜನ ಹೇಳ್ತಾರೆ. ನನಗಿಂತ ಖುಷಿ ಕೆಲವೊಂದು ಜನರಿಗೆ ಆಗಿದೆ. ಆ ಮೆಸೇಜಸ್ ಬರ್ತಾ ಇದೆ. ನಾವು ನಿಮ್ಮ ಮೊದಲನೇ ಸಿನಿಮಾಯಿಂದ ನೋಡ್ತಾ ಇದ್ದೀವಿ, ಇಷ್ಟೆಲ್ಲ ನಿಮ್ಮ ಈ ಥರ ಒಂದು ಕಾಂತಾರ ಆದಮೇಲೆ ನಿಮಗೆ ಸಿಗ್ತಾ ಇರೋ ಪ್ರೀತಿ ಪ್ರೇಮ ನಮಗೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಮಗೆ ಗೊತ್ತಿತ್ತು ನಿಮಗೆ ಈ ಥರ ನಿಮ್ಮ ಜೀವನದಲ್ಲಿ ಈ ಥರ ಆಗ್ತದೆ ಅಂತ. ಆ ಥರ ಎಲ್ಲ ಮೆಸೇಜಸ್ ಬಂದಾಗ ತುಂಬ ಖುಷಿ ಆಗ್ತದೆ. ನಾವು ಮಾಡಿದ್ದೇನೋ ಸಾರ್ಥಕ ಆಗಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲ, ನೀವು ಹೇಳಿದ್ರೆ ನಿಮ್ಮ ಬರ್ತ್ ಇಯರ್ 78 ಅಂತಲ್ವ? ಬಟ್ ತುಂಬ ಜನರಿಗೆ ಏನು ಅನ್ಸುತ್ತೆ 90s ಇರ್ಬೋದು ಅಂತ. ಹೌದು, ಕೆಲವೊಂದು ಜನ 90s ಕಿಡ್. ನಾನು ಆ್ಯಕ್ಚುಲಿ 80s ಕಿಡ್. ಕೆಲವರು ನಮ್ಮವರೆಲ್ಲ 90s ಕಿಡ್ ಅಂತ ತುಂಬ ಪಾಪ್ಯುಲರ್ ಆಗಿದೆ ಆಸ್ಟ್ರೇಲಿಯಾ. ನಾವು ಅದಕ್ಕಿಂತ ಮೊದಲಿದ್ರು 90s ನಾನು ಟೀನೇಜರ್ ಆಗಿದೆ. ಏನು ರಹಸ್ಯನ ಅದ್ರ ಬಗ್ಗೆ? ನಿಮ್ಮದು ರೂಟೀನ್ ಏನಿಲ್ಲ. ಇವಾಗ ಸ್ವಲ್ಪ ಬ್ಯಾಲೆನ್ಸು. ತುಂಬ ನಾನು ಸಕ್ಕರೆ ಪದಾರ್ಥಗಳೆಲ್ಲ ತುಂಬ ತಿಂತಾ ಇದ್ದೆ, ಅದೆಲ್ಲ ಕಡಿಮೆ ಆಗಿದೆ. ಒಂಥರ ಬ್ಯಾಲೆನ್ಸ್ಡ್ ಆಗಿರೋದು. ತುಂಬ ಎಕ್ಸಸೈಸು ಮಾಡಲ್ಲ, ಕಮ್ಮಿನೂ ಮಾಡಲ್ಲ, ಎಷ್ಟೆಷ್ಟು ಬೇಕು ಹಾಗೆ ಮೇಂಟೆನೆನ್ಸ್ ಆಗಿ. ಬಾಕಿ ಅಪ್ಪ ಅಮ್ಮನಿಂದ ನನಗೆ ಪಡೆದಿರೋ ಇದು ವರ, ಜೆನೆಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ಕೂದಲು ಇನ್ನೂ ಇದೆ. ಎಲ್ಲ ಸ್ವಲ್ಪ ಮೈಕಟ್ಟು ಬಣ್ಣ ಅದೆಲ್ಲ ಸ್ವಲ್ಪ ಅಪ್ಪ ಅಮ್ಮನಿಂದ ಬಂದಿರೋದಕ್ಕೆ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ.
ನಿಮ್ಮ ತಂದೆ ಫೋಟೋ ನೋಡ್ತಿದ್ದೆ ಅದು ನೋಡೋಕೆ ಹಾಗೆ ಇದೆ. ಹೌದು ಎಕ್ಸಾಕ್ಟ್ಲಿ ನಿಮ್ಮ ಥರನೇ, ಅಂದರೆ ಅವರ ಎಕ್ಸಾಕ್ಟ್ ಅವ್ರ ಥರ ಆಲ್ಮೋಸ್ಟ್ ಅವ್ರ ಥರನೇ ಇರೋದು ನಾನು. ಓನ್ಲಿ ಮೀಸೆ ಬೇಕಾಗುತ್ತೆ. ಮೀಸೆ ಇಟ್ಟಿದ್ದಿದ್ರೆ ಹಂಗೆ ಇರ್ತಾ ಇದೆ. ಇತ್ತು ಮೀಸೆ ಮೊದಲು, ಬಟ್ ಈಗ ಸ್ವಲ್ಪ ಈಗ ನಡೀತಾ ಇರೋ ಪ್ರಾಜೆಕ್ಟ್ಗಳೆಲ್ಲ ಸ್ವಲ್ಪ ಕ್ಲೀನ್ ಶೇವ್. ಇಲ್ಲಿ ಗಡ್ಡ ಮೀಸೆ ಇರೋರು ತುಂಬ ಪಾಪ್ಯುಲರ್ ಲುಕ್ ಇಲ್ಲಿ ಆ್ಯಕ್ಟ್ರುಗಳಲ್ಲೆಲ್ಲ. ಅಲ್ಲ ನೀವು ಬಿಡಿ, ಇಲ್ಲಿ ಇವನ್ ಹೀರೋಸು ಗಡ್ಡ ಮೀಸೆ ಬಿಟ್ಕೊಂಡು ಮಾಡ್ತಾರೆ ಅಲ್ವಾ, ಪಾಪ್ಯುಲರ್ ಲುಕ್. ತೆಗೆದುಬಿಟ್ರೆ ಏನಾಗುತ್ತೆ, ಎಲ್ಲ ತುಂಬ ಯಾರೋ ಬಚ್ಚ ಬಂದಿದ್ದಾನೆ. ಸೊ ಅಲ್ಲ, ಅದು ಕೂಡ ನಿಜನೇ. ಅಂದರೆ ಬಟ್ ಈಗ ಹೇಗೆ, ಈಗ ಮುಂದಿನ ಪ್ಲಾನ್ ಏನಾರು ಮಾಡ್ಕೊಳ್ಳಿ, ಅವಕಾಶಗಳು ಹೇಗೆ ಬಂದಿರ್ತದೆ? ಅವಕಾಶಗಳು ಬಂದು ಸೌದಿಗೆ ತುಂಬ ದೊಡ್ಡ ಮಟ್ಟದ ಒಂದು ಹೆಬ್ಬಾಗಲು ಓಪನ್ ಆಗಿದೆ ಈಗ. ಎಸ್ಪೆಷಲಿ ಕನ್ನಡ ಜೊತೆಗೆ ನಿಮಗೆ ಮಲಯಾಳಂ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಪ್ರತಿಯೊಬ್ಬರು ನೋಡಿ ಇಷ್ಟಪಡ್ತಾ ಇದ್ದಾರೆ. ಇಂಥ ಒಂದು ನನಗನ್ಸುತ್ತೆ ಈ ಥರ ಕ್ಯಾರೆಕ್ಟರ್ ಮುಂಚೆ ರಘುವರನ್ ಇದ್ರು, ಬಹುತೇಕವಾಗಿ ರಘುವರನ್ ಏನಾದರೂ ಈ ಕ್ಯಾರೆಕ್ಟರ್ ಮಾಡಿದ್ರೆ ಈ ಥರನೇ ಶೇಡಲ್ಲಿ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಅದನ್ನ ಬಿಟ್ಟರೆ ಆ ಥರ ಒಬ್ಬ ಆರ್ಟಿಸ್ಟ್ ತುಂಬ ಸಮಯ ಆಗಿದೆ ಬಂದು ಸೌತಲ್ಲೂ ಇರ್ಬೋದು. ಸ್ವಲ್ಪ ನನ್ನ ಫೇಸು ಅವ್ರಿಗೆ ರಿಸೆಂಬಲ್ ಆಗುತ್ತೆ, ರಘುವನ್ ಥರ ಇದೆಯಾ ನೋಡಲಿಕ್ಕೆ ಅಂತ ಭಾಳಷ್ಟು ಜನ ನನಗೆ ಮೆಸೇಜ್ ಕಳಿಸ್ತಾರೆ. ಯಾರೋ ಒಬ್ಬರು ರಘುವರನ್ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಂತಿತ್ತು, ಅದು ನನ್ನನ್ನು ಸೇರಿಸ್ಕೊಂಡು ನನ್ನ ರಘುವರನ್ ಪಾತ್ರ ಮಾಡಬೇಕು ಅಂತೆಲ್ಲ ಹೇಳಿದರು. ಅವರು ಮೊದಲಿಂದನೇ ನನಗೆ ಐ ಥಿಂಕ್ ರಾಮ್ಲೀಲಾ ಆದಮೇಲಿಂದನೇ ಕೆಲವೊಂದು ಆಫರ್ಸ್ ಇತ್ತು. ಆ್ಯಕ್ಚುಲಿ ನನ್ನ ಮೊದಲನೇ ಕನ್ನಡ ಆಫರ್ ಲೂಸಿಯಾ. ಅದು ನನ್ನ ಮೊದಲನೇ ವರ್ಷ 2011. ಪವನ್ ನನಗೆ ಹಾಗೆ ನಾಟಕಗಳಿಂದೆಲ್ಲ ಪರಿಚಯ. ಸೊ ನಮ್ಮ ರಂಗಭೂಮಿಯವನೇ ಅವನು. ಆ್ಯಕ್ಚುಲಿ ನನಗಿಂತ ಜಾಸ್ತಿ ನಾಟಕ ಮಾಡಿದೆ ನಾನು. ಸೊ ಹೀಗೆ ಮಾಡ್ತಾಯಿದ್ದೀನಿ ಒಂದು ಕಾನ್ಸೆಪ್ಟ್ ಅಂತಲ್ಲ, ಅವ್ರ ನಾಟಕಗಳು ಸ್ವಲ್ಪ ಬೇರೆ ಥರನೇ ಇರ್ತಾಯಿತ್ತು. ಸೊ ಹೀಗಿದೆ ಅಂತ ಹೇಳಿದ್ದು, 1 ವರ್ಷ ಬೇಕು, ಯಾಕಂದರೆ ಅದು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಇದೆ, ಲುಕ್ ಇದೆ, 2 ಪಾತ್ರ ಇದೆ, ಫುಲ್ಲು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತೆಲ್ಲ ಹೇಳಿದೆ. ನಾನು ಹೇಳಿದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಬಟ್ ನಾನು ಈಗ ತಾನೇ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಜಸ್ಟ್ ಒಂದು ಸ್ಟೆಪ್ ಇಟ್ಟಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಸೆಟಲ್ ಆದಮೇಲೆ ನಾನು 1 ವರ್ಷ ಎಲ್ಲ ತೆಗಿಬೋದು, ಇವಾಗ ಹೋದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ತದೆ ಅಂತ ಹೇಳಿದೆ. ಸೊ ನಾನು ಅದಕ್ಕೆ ಒಪ್ಕೊಂಡಿಲ್ಲ. ಸೊ ದೆನ್ ಹಿ ಮೇಡ್ ದ ಫಿಲ್ಮ್. ಭಾಳ ಚೆನ್ನಾಗಿತ್ತು, ನಾನು ನೋಡಿದೆ. ಅಲ್ಲಿ ಒಂದು ಮುಂಬೈಯಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಎಲ್ಲ ಇಡಿಸಿದ್ದು, ನಾನು ಹೋಗಿ ನೋಡಿದೆ. ಇವರು ಅನುರಾಗ್ ಕಶ್ಯಪ್ ಎಲ್ಲ ಮಾಡಿಸಿದ್ರು, ತುಂಬ ಖುಷಿ. ಅದರಲ್ಲಿ ರಿಷಬ್ ಇದ್ದಾನೆ. ರಿಷಬ್ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಅವರು. ಅದು ಅವರ ಆಗ ಆ ಮೊದಲನೇ ದಿನಗಳು ಜಸ್ಟ್ ಅವರು ಬರ್ತಾಯಿದ್ರು, ಅವರು ಇನ್ನೂ ಸಿನಿಮಾ ಏನೂ ಡೈರೆಕ್ಟ್ ಮಾಡಿರಲಿಲ್ಲ ಆವಾಗ. ಸೊ ಅದಾಗ್ತಾಯಿತ್ತು ನನ್ನ ಮೊದಲನೇ ಕನ್ನಡ ಸಿನಿಮಾ. ಬಟ್ ಬರ್ತಾಯಿತ್ತು ಆಫರ್ಸು, ಜಾಸ್ತಿ ತೆಲುಗುವಿಂದ ಬರ್ತಾಯಿತ್ತು, ಯಾಕಂದರೆ ವಿಲನ್ ರೋಲ್ಸ್ಗೆ ರಿಕ್ವೈರ್ಮೆಂಟ್ ಅವರಿಗೆ ಅಲ್ಲಿಂದನೇ ಜಾಸ್ತಿ ಇರ್ತಾಯಿದ್ದು. ನಾನು ಹೇಳಿದ್ನಲ್ಲ, ನನಗೆ ಅದೊಂದು ಸಿನ್ಸಿಯರಾಗಿ ಒಂದು ಇದಿರಬೇಕು, ಒಂದು ವಾಯ್ಸ್ ಬರಬೇಕು, ಒಂದು ಧ್ವನಿ ಬರಬೇಕು, ಇದನ್ನು ಮಾಡಬೇಕು ನೀನು ಅಂತ. ಅದಿಲ್ಲದಿದ್ದರೆ ನಾನು ಮಾಡಲ್ಲ. ಸುಮ್ಮನೆ ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ಇಲ್ಲಾಂದರೆ ಅವರು ಒಳ್ಳೆ ದುಡ್ಡು ಕೊಡ್ತಾಯಿದ್ದಾರೆ, ನಮ್ಮ ಪ್ರೈಸ್ ಮಾಡ್ತಾ ಇದ್ದಾರೆ, ಫುಲ್ ರೇಟ್ ಕೊಡ್ತಾಯಿದ್ದಾರೆ, ಅದಕ್ಕಾಗಿ ನಾನು ಮಾಡೋದಿಲ್ಲ. ನನಗೆ ಅದು ಸಿನಿಮಾದಲ್ಲಿ, ಆ ಪಾತ್ರದಲ್ಲಿ, ಆ ಸ್ಟೋರಿನಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಕೆಲವೊಂದು ಟೈಮ್ ಇತ್ತು, ಬಟ್ ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ, ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ ಇರುತ್ತೆ, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿರಲಿಲ್ಲ. ಬಟ್ ಕನ್ನಡದಲ್ಲೂ ಆಫರ್ಸ್ ಇರ್ತಾಯಿತ್ತು, ತೆಲುಗುವಿಂದ ತುಂಬ ಬರ್ತಾಯಿತ್ತು, ತಮಿಳಲ್ಲೂ ಇದೆ. ಬಟ್ ಆಲ್ರೆಡಿ ನಾನು ಕಾಂತಾರ ಮಾಡೋ ಟೈಮಲ್ಲೇ ಬೇರೆ ಒಂದು ತಮಿಳ್ ಮಾಡ್ತಾ ಇರಬೇಕಾದ್ರೆ ಒಂದು ತಮಿಳ್ ಸೀರೀಸ್ ನೆಟ್ಫ್ಲಿಕ್ಸ್ಗೆ ನಾನು ಅದಕ್ಕೂ ಒಪ್ಕೊಂಡಿದ್ದೆ. ಅದು ನಿನ್ನೆ ಒಂದು ಪೋಸ್ಟರ್ ಅವರು ರಿಲೀಸ್ ಮಾಡಿದ್ದಾರೆ, ಲೆಗಸಿ ಅಂತ. ಮಾಧವನ್, ನಿಮಿಷಾ ಸಜ್ಜನ್, ಗೌತಮ್ ಕಾರ್ತಿಕ್, ಅಭಿಷೇಕ್ ಬ್ಯಾನರ್ಜಿ ಅವರೆಲ್ಲ ಇದ್ದಾರೆ, ನಾನು ಇದ್ದೇನೆ ಅದರಲ್ಲಿ, ಆನ್ಸಂಬಲ್ ಕಾಸ್ಟ್. ಸೊ ಅದು ತಮಿಳಲ್ಲೇ ನಾವು ಶೂಟ್ ಮಾಡ್ತಾ ಇರೋದು. ಆಮೇಲೆ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದರೆ ಒಂದು ಟೈಮಲ್ಲಿ ನಮಗೆ ಅನಂತ್ನಾಗ್ ಅವರಿಂದ ಬಂದಂಥ ಸಿನಿಮಾಗಳು, ಆ ಥರ ಒಬ್ಬ ಆರ್ಟಿಸ್ಟದ್ದು ಅವರು ಏನೇನು ಭಾಷೆಯಲ್ಲಿ ಮಾಡಿದ್ದಾರೆ ಸಿನಿಮಾ. ಹಿಂದಿಯಲ್ಲೆಲ್ಲ ತುಂಬ ಅದ್ಭುತ. ಭೂಮಿಕಾ ಅವ್ರದ್ದು ಫಸ್ಟ್ ಫಿಲ್ಮ್, ಅವರು ಎಂಥ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಮಾಡಿದ್ದಾರೆ. ಹೌದು, ಅದ್ಭುತವಾದಂಥ ಅವ್ರದ್ದು ಕರಿಯರ್ ಗ್ರಾಫ್ ನೋಡ್ತಾ ಹೋದರೆ ಅದ್ಭುತವಾಗಿದೆ. ಅದೇ ಥರ ಕನ್ನಡದಲ್ಲಿ ಒಂದು ಈ ಲೈಟ್ ಹಾರ್ಟೆಡ್ ಕಾಮಿಡಿ ಇದೆಯಲ್ಲ, ವಿದೌಟ್ ಡಬಲ್ ಮೀನಿಂಗ್, ಹೌದು, ಅದು ಅನಂತ್ ನಾಗ್ ಅವರು ಅದ್ಭುತವಾಗಿ ಮಾಡ್ತಾ ಬಂದರು. ಬಹುತೇಕವಾಗಿ ಅನ್ಸುತ್ತೆ ಎಲ್ಲೊಂದ್ ಕಡೆ ಅದೇ ಆ ಕ್ಯಾರೆಕ್ಟರ್ ನೋಡುವಾಗ ನಿಮ್ಮ ಕುಲಶೇಖರ ಒಂದ್ ಕಡೆ ಅನಂತ್ ನಾಗ್ ಫೀಲ್ ಆಗುತ್ತೆ, ಒಂದ್ ಕಡೆ ರಘುವರನ್ ನೆನಪಾಗುತ್ತೆ, ಕಲಿಗುಲ್ಲಾದ್ದು ನೆನಪಾಗುತ್ತೆ. ಅಂದ್ರೆ ಅಷ್ಟು ಡೆಪ್ತ್ ಅಲ್ಲಿ ನೀವು ಮಾಡ್ತಾ ಹೋಗಿದ್ರೆ, ಅಂದ್ರೆ ಒಂದೊಂದು ಕ್ಯಾನ್ವಾಸ್ ಅಲ್ಲಿ ನೀವು ಬಂದಂತ ಪ್ರತಿ ಕ್ಯಾನ್ವಾಸ್ ಅಲ್ಲೂ ಕೂಡ ನಿಮ್ಮ ಡೆಪ್ತ್ ಏನಿದೆ ಅಂತ ತೋರಿಸ್ತಾ ಹೋಗಿರೋಂಥದ್ದು. ಹೀಗಾಗಿ ಬೇರೆ ಈ ತರದ ಜನರಲ್ಲಿ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನನ್ನ ಹತ್ರ ಯಾವುದಾದ್ರೂ ಪ್ರಾಜೆಕ್ಟ್ ಬಂದಾಗ ನನಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಅಷ್ಟೇ, ಸಿಂಪಲ್. ಆಮೇಲೆ ಕರಿಯರ್ಗೆ ಒಳ್ಳೇದಾಗಿರ್ಬೇಕು. ಅಂದರೆ ಏನೇನೋ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಪ್ರಾಜೆಕ್ಟ್ಗಳು ಒಳ್ಳೇದಿರಲ್ಲ. ಸೊ ಒಳ್ಳೆ ಪ್ರಾಜೆಕ್ಟ್ಗಳು ಒಳ್ಳೆ ಜನರ ಜೊತೆ ಸೇರ್ಕೊಂಡು ಮಾಡಬೇಕು.
ಅದೇ ಆಮೇಲೆ ನೀವು ಇನ್ನೊಂದು ಹೇಳಿದ್ರೆ ನನಗೆ ನಿಮ್ಮ ಏರಿಯಾದಲ್ಲಿ ಒಂದ್ಸರಿ ತೋರಿಸ್ತೀರಿ ಅಂತೇಳಿ, ನೀವು ಯಾಕಂದರೆ ಇಲ್ಲೇ ಬೆಳೆದಿರೋದ್ರಿಂದ. ಬೆಳೆದಿರೋದಿಲ್ಲಲ್ಲ, ಬೆಳೆದಿರೋದು ಬಿ ಎಲ್ ಕಾಲೋನಿಯಲ್ಲಿ. ಬಿ ಎಲ್ ಕಾಲೋನಿ ಇಲ್ಲಿ 2000 ಅಲ್ಲಿ ಅಮ್ಮ ಅಪ್ಪ ಕಟ್ಸಿರೋದು ಮನೆ ಇಲ್ಲಿ. 2000ಕ್ಕೆ ನಾನು ಆಲ್ರೆಡಿ 22 22 ವಯಸ್ಸಿತ್ತು. ಸೊ ನನಗೆ ಇಲ್ಲಿ ಅದು ಬೆಳೆದಿರೋದು, ನಾನು ಇದೇ ಏರಿಯಾದಲ್ಲಿ ಬೆಳೆದಿದ್ದು, ಆ ನಾಸ್ಟಾಲ್ಜಿಯಾ ಫೀಲಿಂಗ್ ಇಲ್ಲಿಲ್ಲ. ಅಲ್ಲಿ ಬಿ ಎಲ್ಲಿಗೆ ಹೋದ್ರೆ ಸಿಗ್ತಿಲ್ಲ. ಬಟ್ ನೋಡೋಣ ಹೊರಗಡೆ ಒಂದು ಒಂದುಗಡೆ ಒಂದು ಹೌದೇ. ಬಟ್ ನನ್ನನ್ನು ಇಲ್ಲಿ ಇದ್ದವರೆಲ್ಲ ನಮ್ಮ ನೇಬರ್ಸು ಅವ್ರು ಇವರೆಲ್ಲ ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಬೇರೆ ಏನೋ ಮಾಡ್ಕೊಂಡಿದ್ದವನು ಸಡನ್ನಾಗಿ ಬಾಂಬೆಗೆ ಹೋದ, ಅಲ್ಲಿ ಆ್ಯಕ್ಟ್ರ್ ಆದ. ಆಮೇಲೆ ಅವನು ತಿರುಗಿ ಬಂದಿದ್ದಾನೆ ಇಲ್ಲಿ, ಇವಾಗ ಕನ್ನಡ ಸಿನಿಮಾದಲ್ಲಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದಾನೆ, ಅದು ಒಳ್ಳೆ ಹೆಜ್ಜೆ. ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇಲ್ಲ, ನಿಮ್ಮ ಬಾಂಬೆ ಜೀವನದ್ದು ಮತ್ತು ಬಾಂಬೆ ಕರಿಯರ್ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಾನು. ಹೌದೌದು. ಈ ಸಿನಿಮಾದಲ್ಲಿ ನನ್ನ ಕರಿಯರ್ ಇನ್ನೂ ಆಗಿಲ್ಲ. ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ. ಈಗ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ ಸಿನಿಮಾ, ವಾಪಸ್ಸು ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ. ಕುಲಶೇಖರನ ಸಂಗೀತವನ್ನು ನಾವು ಅಲ್ಲಿ ಕೇಳಿದ್ವಿ ಅಲ್ವಾ, ಇಲ್ಲಿ ಗುಲ್ಲು ಸಂಗೀತ ಹೇಗೆ ಅಂತ? ಗುಲ್ಲು ಸಂಗೀತ, ಕುಲಶೇಖರನ ಸಂಗೀತ ಹಾಗೆ ಇಲ್ಲ. ಅದು ನನ್ನ ಭಾಗ್ಯಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಹಾಡುಗಾರರು, ಚೆನ್ನಾಗಿ ಹಾಡ್ತಾರೆ. ಹಾಡಿನ ಸಂಕಲನೆ, ಬರವಣಿಗೆ, ಅದು ಪದ್ಯ ಬರೋದು ಅದೆಲ್ಲ ಮಾಡಿದ್ದಾರೆ. ಸೊ ಸ್ವಲ್ಪ ಕೇಳಿ ಸ್ವಲ್ಪ 2-3 ಸ್ವರ ಸರಿಯಾಗಿ ಹಾಕ್ತೀನಿ ನಾನು. ನಿಮ್ಗೆ ಇಂಟ್ರೆಸ್ಟ್ ಯಾವ್ದಾರು ಒಂದು ಬಿಟ್ಟು ಹೇಳ್ಬೋದಾ? ಯಾವುದು? ಈಗ ಯಾವ್ದಾರು ಒಂದು ಬಿಟ್ಟು ಹಾಡ